ಗೈಸ್ ಇವತ್ತಿಲ್ಲಿ ಆಫರ್ ಇದೆ. ಏನೇ ತರಕಾರಿ ತಗೊಂಡ್ರು 40 ರೂಪಾಯಿ kg. ನಮ್ಮ ಗಾನವಿಗೆ ಏನೇನು ತರಕಾರಿ ತಗೋಬೇಕು ಅಂತ ಗಾನವಿಗೆ ಗೊತ್ತು. ನಿಂಗೆ ಗೊತ್ತಿಲ್ವಾ? ಇಲ್ಲಿ ಕಾಲೇಜಿಗೆ ಬೇರೆ ಬಿಡಬೇಕು ಗುರು. ಹಂಗೆ ಬಿಡ್ತಿರ್ಬೇಕಾದ್ರೆ ಆನ್ ದ ವೇನೆ ಈಗ ತಗೊಳಕಂತ ಬಂದಿದ್ದು. ಟೈಮ್ 9:15 ಆಗಿದೆ. 9:30 ಕಾಲೇಜ್ ಒಳಗೆ. ನುಗ್ಗೆಕಾಯ ನುಗ್ಗೆಕಾಯಿಗೆಲ್ಲ ಹಾಕೋರ್ಗನ 40 ರೂಪಾಯಿ kg ಅಂತ. ಇಲ್ಲಿ ನುಗ್ಗೆಕಾಯಿಗೆ ಅಳ್ಸೋಗೈತೆ. ನುಗ್ಗೆಕಾಯಿಗೆ ಹಾಕಿಲ್ಲ kg. ಗೈಸ್ ಆಕ್ಚುಲಿ ಇಲ್ಲಿ ಆಫರ್ ಇದ್ದಿದ್ದು ನಿಜ. ಯಾವುದೇ ತರಕಾರಿ ತಗೊಂಡ್ರು 40 ರೂಪಾಯಿ ಹೌದು. ಆದ್ರೆ 4 ತರ ತರಕಾರಿ ತಗೋಬೇಕು ಗುರು. ಅವಾಗ ಮಾತ್ರ kg 40 ರೂಪಾಯಿ ಬೀಳುತ್ತೆ. ನುಗ್ಗೆಕಾಯಿ ಮಾತ್ರ kg 225 ಇತ್ತು. ಬಾ ನೀನು ಇಲ್ಲಿಡು, ಪಾಪ ನಿಂಗೂ ಟೈಮ್ ಆಗುತ್ತೆ. ನೀನು ಬಿಟ್ಬಿಡು, ನಾನು ಬರ್ತೀನಿ. ಅದಕ್ಕೆ ನಾನು ಟೋಟಲ್ ಆಗಿ 4 ತರಕಾರಿ ತಗೊಂಡೆ. ಒಂದು ನುಗ್ಗೆಕಾಯಿ, ಕ್ಯಾರೆಟ್, ಟೊಮ್ಯಾಟೊ ಜೊತೆಗೆ ನಾಟಿ ಬೀನ್ಸ್. ಮನೆಗೆ ಅಲ್ಲಿಂದ ತರಕಾರಿ ತಗೊಂಡ್ ಬಂದಾಯ್ತು. ಅಲ್ಲಿ ಯಾವ ತರ ಆಫರ್ ಇತ್ತು ಅಂದ್ರೆ ಗೈಸ್, ಬರೀ ಒಂದೊಂದು ಸಿಂಗಲ್ ತರಕಾರಿ 40 ರೂಪಾಯಿ ಅಲ್ಲ, ಟೋಟಲ್ ನಾವು 4 ತರ ತರಕಾರಿ ತಗೊಂಡು kg ತಗೋಬೇಕು. ಅವಾಗ ಮಾತ್ರ ನಮ್ಗೆ 40 ರೂಪಾಯಿ ಆಫರ್ ಸಿಗುತ್ತೆ. ಜೊತೆಗೆ ಹಂಗೆ ನಮ್ಗೆ ನುಗ್ಗೆಕಾಯಿ ಗೊತ್ತಲ್ಲ ಇವಾಗ ರೇಟ್ ಹೆಂಗೈತೆ ಅಂತ. ಬರೀ ನಾನು ನುಗ್ಗೆಕಾಯಿ ತಗೋತೀನಿ ಅಂದಿದ್ರೆ ಎಷ್ಟು 250 ರೂಪಾಯಿ kg ಇರೋದಿದು. ಸೊ ಅದಕ್ಕೆ 4 ತರದ ತರಕಾರಿ ತಗೊಂಡು ಜೊತೆಗೆ ನುಗ್ಗೆಕಾಯಿ ತಗೊಂಡೆ. ಇದಕ್ಕೂ 40 ರೂಪಾಯಿ kg ಬಿತ್ತು. ಬೀನ್ಸಿಗೂ 40 ರೂಪಾಯಿ, ಕ್ಯಾರೆಟ್ಗೂ 40 ರೂಪಾಯಿ, ಟೊಮೆಟೊಗೂ 40 ರೂಪಾಯಿ, ಜೊತೆಗೆ ಒಂದು ಸಾಂಬಾರ್ ಸೊಪ್ಪು. ಗೈಸ್ ನಮ್ಮ ಮನೇಲಿ ಮೀನನ್ನ ಮಾಡಿ ಸುಮಾರು ದಿವಸ ಬೇರೆ ಆಗಿದೆ. ಅದಕ್ಕೆ ಬನ್ನಿ ಇವಾಗ ಹೋಗಿ ಫಿಶ್ನ ತಗೋಬಿಟ್ಟು ಬರೋಣ. ಇಲ್ಲೇ ನಮ್ಮ ಮನೆ ಕೆಳಗಡೆ ಒಂದು ಫಿಶ್ ಅಂಗಡಿ ಇತ್ತು, ಬಟ್ ಈಗ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಅಲ್ಲೇನೋ ರಿನೋವೇಟ್ ಏನೋ ಮಾಡ್ತಿದ್ದಾರೆ ಆ ಅಂಗಡಿನ. ಅದಕ್ಕೆ ಈಗ ಬೇರೆ ಕಡೆ ಎಲ್ಲಾದ್ರೂ ಹುಡಿಕೊಂಡು ಫಿಶನ್ನ ತಗೋಬಿಟ್ಟು ಬರೋಣ. ಅಲ್ಲಿಗೆ ಅಂಗಡಿಗೆ ಹೋದಾದ್ಮೇಲೆ ಫೋನ್ ಮಾಡ್ತೀನಿ. ಯಾವ್ದು ಬೇಕು ಅಂತ ಹೇಳ್ಬಿಡು. ಇಲ್ಲ ಕಣಮ್ಮ, ಅದೆಲ್ಲ ತರಲ್ಲ ನಮ್ಮಮ್ಮನೋ. ಗೊತ್ತಾಗುತ್ತೆ, ಸುಮ್ಮನಿರಮ್ಮ. ಗೈಸ್ ಅಲ್ಲಿ ನೋಡಿ, ಅಲ್ಲಿ ಸುಂದ್ರಿ ಹೆಂಗೆ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ ಅಂತ. ಬಿಸ್ಕೆಟ್ ಹಾಕಿಲ್ಲ ಅಂತ. ನೆನ್ನೆನೂ ಪಾಪ ಬಂದಿತ್ತು, ಆದರೆ ಬಿಸ್ಕೆಟ್ ಇರಲಿಲ್ಲ. ನಾನು ಸುಮ್ಮನಾಗಿದ್ದೆ, ಬಿಸ್ಕೆಟ್ ಏನು ಹಾಕಿರಲಿಲ್ಲ. ಇವಾಗ ನನ್ನ ನೋಡ್ತಾ ಆ ಕಡೆ ಮುಖ ತಿರುಗಿಸ್ಕೊಂಡು ಮಲಗಿದೆ. ಈಗ ನೋಡಿ, ಅದು ಮುಖದಲ್ಲೇ ಗೊತ್ತಾಗ್ತಿದೆ ಬೇಜಾರಲ್ಲೇ ಇದೆ ಅಂತ. ಗೈಸ್ ಇದೇ ಫಿಶ್ ಅಂಗಡಿ ಮುಂಚೆ ಇದ್ದಿದ್ದು, ಬಟ್ ಇವಾಗ ಅದನ್ನ ಚೇಂಜ್ ಮಾಡ್ತಿದ್ದಾರೆ. ಚೇಂಜ್ ಅಂದ್ರೆ ರಿನೋವೇಟ್ ಮಾಡ್ತಿದ್ದಾರೆ. ಗೈಸ್ ತುಂಬಾ ಜಾಗ ಹುಡುಕ್ತಾ ಗುರು ನಜ್ಜಿ ಫಿಶ್ ಅಂಗಡಿ ಇಲ್ಲ. ಆಮೇಲೆ ನಮ್ಮ ಅಪ್ಪ ಹೇಳಿದ್ರು ಈ ಕಡೆ ಒಂದು ಜಾಗದಲ್ಲಿ ಹೋಗು ಅಂತ. ಬಟ್ ಇಲ್ಲಿ ನೋಡಿದ್ರೆ ತಿನ್ನೋ ಫಿಶ್ ಅಲ್ಲ ಇರೋದು, ಸಾಕಾ ಫಿಶ್ ಐತಿ ಇಲ್ಲಿ. ಅಕ್ವೇರಿಯಂ ಪೆಟ್ ಪ್ಲಾನೆಟ್ ನೋಡಿ, ಇಲ್ಲಿ ಇದೈತಪ್ಪ. ಎಲ್ಲೂ ಇಲ್ಲಪ್ಪ ಫಿಶ್ ಅಂಗಡಿ. ಆಕ್ಚುಲಿ ಫಿಶ್ ಮಾರ್ತಿದ್ದಾರೆ, ಬಟ್ ಅದೆಲ್ಲ ಒಂದು 2-3 ಕಡೆ ನೋಡಿದೆ, ಬಟ್ ಅದು ಕೆರೆ ಮೀನು ಮಾರ್ತಾರೆ. ನಮ್ಮ ಮನೇಲಿ ಕೆರೆ ಮೀನು ಯಾರು ತಿನ್ನಲ್ಲ, ಬರೀ ನಮ್ಮ ಅಪ್ಪ ಬಿಟ್ರೆ. ಈ ರೂಟಲ್ಲೂ ಇಲ್ಲೇ ರೈಟ್ ಸೈಡಲ್ಲಿ ಒಂದು ಫಿಶ್ ಅಂಗಡಿ ಇತ್ತು, ಬಟ್ ಅದು ಇಲ್ಲ ಅಪ್ಪ. ಭಯ ಇಲ್ಲೆಲ್ಲರೂ ಫಿಶ್ ಅಂಗಡಿ ಇದೆಯಾ? ಫಿಶ್ ಸಿ ಫಿಶ್ ಎಲ್ಲಿದ್ದಾರೆ? ಹೌದಾ, ಥ್ಯಾಂಕ್ ಯು ಗೈಸ್. ಚಲೋ. ಇಲ್ಲಿ ಅದೇ ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಮುಂಚೆ ಇಲ್ಲೊಂದು ಇತ್ತು ಅಂತ, ಅವ್ರು ಇಲ್ಲಿ ಖಾಲಿ ಮಾಡೋರಂತೆ. ಬಟ್ ಅಲ್ಲೆಲ್ಲೋ ಮುಂದೆ ಇದೆಯಂತೆ, ಹಂಗೆ ನೋಡ್ಕೊಂಡು ಹೋಗೋಣ ಬನ್ನಿ. ಎಲ್ಲಿಲ್ಲ ಪಾಪ. ನೀವ್ ಹೇಳಿದ್ರಲ್ಲ ಅದು ಅಂಗಡಿ ಐತೆ ಇದ್ರದ್ದು ಮಾರ ಫಿಶ್. ಅಕ್ವೇರಿಯಮ್ಗೆ ಬಿಡ್ತೀವಲ್ಲ, ಆಮೇಲೆ ಅಲ್ಲಿ ಆ ಫಿಶ್ ಇರೋದು ಒಟ್ನಲ್ಲಿ ಅದು ಇತ್ತು ಆಯ್ತು. ಆಮೇಲೆ ಅಲ್ಲಿ ಮಟನ್ ಅಂಗಡಿ ಎದುರುಗಡೆ ಒಂದು ಹಳೇದೊಂದಿತ್ತು ನೋಡಿ, ಅಲ್ಲೂ ಹೋಗಿದ್ದೆ. ಆಮೇಲೆ ಆ ಮಟನ್ ಅಂಗಡಿಯವ್ರಿಗೂ ಕೇಳಿದೆ, ಅವರು ಕ್ಲೋಸ್ ಮಾಡಿದ್ದಾರೆ ಅಂತ ಅಂದ್ರು. ಆಮೇಲೆ ಅಲ್ಲಿ ಮುಂದೆ ಐತೆ ಅಂತ ಅಂದ್ರು. ಅಲ್ಲಿ ಹೋದೆ, ಅಲ್ಲಿ ಎಲ್ಲಿಲ್ಲ. ಅಲ್ಲಿ 2 ಫಿಶ್ ಅಂಗಡಿ ಇತ್ತು, ಇದ್ದಿದ್ದು ಬರೀ ಅಕ್ವೇರಿಯಂ ಫಿಶ್ಗಳೇ. ಏನಮ್ಮ ಮಾಡೋದು, ಮೀನ್ ಬೇರೆ ಇಲ್ವಲ್ಲ, ಸುಮಾರು ದಿವಸದಿಂದ ತಿನ್ನಂಗೆ ಬೇರೆ ಆಗೈತೆ. ಇವತ್ತು ಸಂಜೆ ಹೊತ್ಲಾಗ ಅಲ್ಲಿಗೆ ತಿನ್ಕೊಂಬಿಟ್ಟು ಬರೋಣ ಪಕ್ಕ. ಗೈಸ್ ನಮ್ಮ ಅಮ್ಮನ ಫೋನಲ್ಲಿ ಹಿಂಗೆ ಅಲ್ಲ, ನಮ್ಮ ಅಮ್ಮನ ಕೈಯಲ್ಲಿ ಹಿಂಗೆ ಫೋನ್ ಏನಾರು ಇದ್ಬಿಟ್ರಂತೂ ಮಾತಿಲ್ಲ ಕತೆ ಇಲ್ಲ ಅನ್ನೋ ಕೂತ್ಬಿಡ್ತಾರಪ್ಪ. ಏನೇ ಕೇಳಿದ್ರು ಏನು ಹೇಳಿದ್ರು ಅಷ್ಟೇ, ಮುಗೀತು ಜೀವನ. ಸ್ವಲ್ಪ ಜಗತ್ ನೋಡಮ್ಮ, ಫೋನ್ ಬಿಡಮ್ಮ. ಗೈಸ್ ಈಗ ರೀಸೆಂಟ್ ಬ್ಲಾಗ್ಸ್ ಅಲ್ಲಿ ನೋಡಿದ್ರಿ ನನ್ನ ಹಿಮಾಲಯನು ಟ್ಯಾಂಕಿಂದು ಕೀ. ಇದು ನನ್ನ ಮಗಂದು ಟ್ಯಾಂಕಿಂದು ಕೀ ಆ ಅರ್ಧಕ್ಕೆ ಹೆಂಗೆ ಮುರ್ಕೊಂಡಿತ್ತು. ಈಗ ಇದನ್ನು ಸರಿ ಮಾಡ್ಸಕ್ಕೆ ಈಗ ಶೋರೂಮ್ ಕಡೆನೇ ಈಗ ತಗೊಂಡು ಈಗ ಹೋಗ್ತಿದ್ದೀನಿ. ಗೈಸ್ ನೋಡಿ, ಇಲ್ಲಿ ಅರ್ಧ ಕೀ ಹಿಂಗೆ ಮುರ್ಕೊಂಡು ಹೋಗಿದೆ. ಇನ್ನರ್ಧ ಪೀಸು ಇದ್ರ ಒಳಗಡೆನೇ ಇದೆ, ಈ ಟ್ಯಾಂಕು ಕ್ಯಾಪ್ ಒಳಗಡೆ. ಈ ಕಡೆ ಇದನ್ನು ಲಾಕು ಮಾಡೋಕ್ಕಾಗ್ತಿಲ್ಲ. ಸರ್ ಸರ್ವಿಸ್ ಅಲ್ಲ,
ಅದು ಟ್ಯಾಂಕಿಂದು ಕೀ ಕಟ್ಟಾಗ್ಬಿಟ್ಟಿದೆ ಸ್ಟ್ರಕ್ ಆಗಿ. ನಿನ್ನೆ ಸಾಧನ್ ಅವರು ಅಲ್ಲಿ ಕೀ ಇದ್ದಿದೆ, ಇದು ಅರ್ಧ ಪೀಸು ಟ್ಯಾಂಕಲ್ಲೇ ಇದೆ. ಒರಿಜಿನಲ್ಲೇ ಕೀ ಅಲ್ಲ, ಕೀ ಒರಿಜಿನಲ್ ಗೊತ್ತು, ಡ್ಯಾಮೇಜಸ್ ಇಲ್ಲ ಡ್ಯಾಮೇಜ್ ಏನಿಲ್ಲ ಬಿಡಿ. ಓಕೆ, ರಿಪ್ಲೇಸ್ ಅವ್ರಿಗೆ ಹೇಳ್ಬಿಟ್ಟು ವಾರಂಟಿ ಮಾಡಿಸ್ಬಿಟ್ಟು. ಬ್ರೋ ಒಂದು ಸುಮಾರು ಸಲ ಆಯಿಲು ಒಂದ್ಸಲ ಹಾಕಿದ್ದೆ ಅಪ್ಪ, ಸ್ಟ್ರಕ್ ಆಗಿದೆ. ಟ್ರೈ ಮಾಡ್ಬಾರ್ದು, ಏನಾದ್ರು ಆ ಥರ ಆದಾಗ ತಗೊಂಡ್ಬಿಡ್ಬಾರ್ದು. ಅಲ್ಲ, ಅದು ಪೆಟ್ರೋಲ್ ಹಾಕ್ಸಕ್ಕೆ ಹೋಗಿದ್ದೆ, ಆಮೇಲೆ ಕೀನು ವಾಪಸ್ ಬರಲಿಲ್ಲ. ಗೈಸ್ ಶೋರೂಮ್ ಹತ್ರಕ್ಕೆ ಬಂದಿದ್ವು, ಜೊತೆಗೆ ಅದು ಸೆಟ್ ಅದು ಕ್ಲೈಮ್ ಆಗುತ್ತೆ ಅಂತ ಹೇಳಿದ್ರು. ಬಟ್ 3 ಗಂಟೆ ಹಂಗೆ ಗಾಡಿ ಸಿಗುತ್ತೆ ಅಂದರು. ಆದರೆ ಇವಾಗ ನೋಡಿದ್ರೆ ಟೈಮು 12:30. ನನಗೆ ಇಲ್ಲೇ ಗಾಡಿ ಬಿಡೋಕ್ಕೂ ಒಂಥರ, ಅದಕ್ಕೆ ಸರಿ ಬ್ರೋ ನಾನು 3 ಗಂಟೆ ಹಂಗೆ ಬರ್ತೀನಿ ನಾನು. ಓಕೆ. ಹಿಮಾಲಯನನ್ನು ಮನೆಗೆ ನಿಲ್ಲಿಸಿ ಬೇಕಾದ ಸ್ಕೂಟಿ ತಗೊಂಡು ಹೋಗ್ಲಿ ಚಿಕನಾರು ತಗೊಬರೋಣ. ಇನ್ನೇನು ಬೆಳಗ್ಗೆ ಫಿಶ್ ಅಂತೂ ಸಿಗಲಿಲ್ಲ, ಅದಕ್ಕೆ ಚಿಕನ್ ತಗೊಬರೋಣ ಅಂತ ಈಗ ಚಿಕನ್ ಅಂಗಡಿಗೆ ಈಗ ಹೋಗ್ತಿದ್ದೀನಿ. ಗೈಸ್ ಇವತ್ತು ನಮ್ಮ ಮನೇಲಿ ಚಿಕನಲ್ಲಿ ಏನಮ್ಮ ಮಾಡ್ತಿದ್ಯಾ? ಬಿರಿಯಾನಿ. ವಾ, ಬಿರಿಯಾನಿ ಒಂದೇನಾ? ಗೈಸ್ ಬೆಳಗ್ಗೆ ಅಲ್ಲಿ ತರಕಾರಿ ಅಂಗಡಿಯಲ್ಲಿ ಸೇಬ್ ತಗೊಂಡಿದ್ದು. ಆ್ಯಕ್ಚುಲಿ ಸೇಬು ನಮ್ಗೆ ಗಾನವಿ ಸೆಲೆಕ್ಟ್ ಮಾಡಿಲ್ಲ. ನಾನೇನೋ ಸೇಬ್ ಕಲರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿಲ್ಲ ಅಂತ ಅನ್ಕೊಂಡೆ. ಬಟ್ ಇವಾಗ ತಿಂದು ನೋಡಿದಾಗ ಎಷ್ಟು ಸ್ವೀಟ್ ಆಯ್ತು ಗೊತ್ತಾ, ಸಖತ್ತಾಗೈತೆ ಮಾತ್ರ ಸೇಬು. ಆದರೆ ನಮ್ಮಮ್ಮ ಸಿಪ್ಪೆಲ್ಲ ಸುಲ್ಕೊಂಡು ತಿಂತಾರೆ, ಒಳ್ಳೆ ಸಣ್ಣ ಮಕ್ಳು ಥರ. ಸಿಪ್ಪೆನೂ ತಿನ್ಬೇಕು, ಅವಾಗಲೇ ಟೇಸ್ಟು. ನೀವೆಲ್ಲ ಏನು ಮದುವೆ ಆಗಿ ಏನು ಆಂಟಿ ಆದ್ರಪ್ಪ ನೀವೆಲ್ಲ. ನಮ್ಮ ಕಾಲ ಹೆಂಗಿದ್ ಗೊತ್ತಾಗ. ಗೈಸ್ ಇವಾಗ ಟೈಮು ಈಗ 3 ಗಂಟೆ ಆಗಕ್ಕೆ ಬಂದಿದೆ. ಶೋರೂಮಲ್ಲಿ ಹೇಳಿದ್ರಲ್ಲ 3 ಗಂಟೆ ಹಂಗೆ ಬನ್ನಿ ಅಂತ. ಗೈಸ್ ಶೋರೂಮ್ ಕಡೆ ಬಂದಾಯ್ತು. ಈಗ ಕಂಪ್ಲೀಟಾಗಿ ಫುಲ್ ಸೆಟ್ಟೇ ಚೇಂಜ್ ಮಾಡ್ತಾರಂತೆ ಗುರು. ಇದು ಈ ಸೆಟ್ಟು ಜೊತೆಗೆ ಇಲ್ಲಿ ಸೀಟಲ್ಲಿ ಕೆಳಗಡೆ ಇದೆಯಲ್ಲ ಸೀಟ್ ರಿಮೂವ್ ಮಾಡೋಕ್ಕೆ ಕಂಪ್ಲೀಟಾಗಿ ಕೀ ಸೆಟ್ಟೇ ಫುಲ್ ಚೇಂಜ್ ಮಾಡಿಕೊಡ್ತಾರಂತೆ. ಮತ್ತೆ ಎಕ್ಸ್ಟ್ರಾ 2 ಕೀ ಕೊಡ್ತಾರಂತೆ. ಇನ್ನು ಜಾಸ್ತಿನೇ ಹೊಟ್ಟೆ ಬೇರೆ ಹಸು ಬೇರೆ ಆಗ್ತಿತ್ತಾ. ನಾನೇನಾದ್ರು ಅಂದರೆ ಬೈಕನ್ನು ಸರ್ವಿಸಿಗೆ ಏನಾದ್ರು ತಗೊಂಡು ಬಂದರೆ ಬೈಕನ್ನು ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ ಗುರು. ಅದನ್ನೇ ನೋಡ್ಕೊಂಡು ಸುಮ್ಮನೆ ಕೂತಿರ್ತೀನಿ. ಗೈಸ್ ಇವಾಗ ನೋಡಿ ಎಷ್ಟು ಫುಲ್ ಸ್ಮೂತಾಗಿ ಓಪನ್ ಆಗ್ತಾಯಿತ್ತು. ಹಲೋ, ಹಾಂ ಬಂದೆ. ಗೈಸ್ ಈಗ ಕರೆಕ್ಟಾಗಿ ನಮ್ಮ ಗಾನನ್ನು ಈಗ ಫೋನ್ ಮಾಡಿದ್ಲು. ಅವಳೀಗ ಕರೆಕ್ಟಾಗಿ ಇಲ್ಲೇ NCC ಹತ್ರನೇ ಅವಳೆ. ಈಗ ಅವಳನ್ನ ಹಂಗೆ ಕರ್ಕೊಂಡು ಬರೋಣ. ಈಗ ನಾನೀಗ ಆನ್ ದ ವೇ ಮನೆ ಕಡೆಗೆ ಹೋಗ್ತಿದ್ದೆ, ಅಷ್ಟೊತ್ತಿಗೆ ಅವಳೇ ಫೋನ್ ಮಾಡಿದ್ಲು. ಇಲ್ಲ ಗಾಡಿ ಕರೆಕ್ಟಾಗಿ ಸರಿ ಮಾಡಿಸ್ಕೊಂಡು ಬಂದೆ, ಆಮೇಲೆ ಮನೆಗೆ ಹೋಗ್ತಿದ್ದೆ. ಆಮೇಲೆ ಕರೆಕ್ಟಾಗಿ ನೀನು ಫೋನ್ ಮಾಡಿದೆ ನೋಡು. ಇವಾಗ ಎಷ್ಟು ಫುಲ್ ಸ್ಮೂತ್ ಐತೆ ನೋಡು ಅಲ್ವಾ. ಗೈಸ್ 1 ಕೀ ನನ್ನ ಹತ್ರ ಇದೆ, ಇನ್ನೊಂದು ಕೀ ನಮ್ಮ ಅಮ್ಮನ ಹತ್ರ ಇದೆ. ನೀವೇ ಇದು ಏನೋ ಸಾಕ್ಷಿಗೆ ಆಯ್ತಾ. ಮೊನ್ನೆ ಏನು ಮಾಡ್ಬಿಟ್ರು ಗೊತ್ತಾ, ನಿನ್ನ ಹತ್ರನೇ ಐತೆ 2 ಕೀನು ನಿನ್ನ ಹತ್ರನೇ ಐತೆ ಅಂದ್ಬಿಟ್ರು. 1 ಕೀ ಅವ್ರಿಗೆ ನಾ ಶೋರೂಮಲ್ಲೇ ಕೊಟ್ಟಿದ್ದೆ. ಈಗ ಸ್ಟಾರ್ಟ್ ಮಾಡು. ಹೌದಾ? ತೋರಿಸೋ ನಿಮಿಷ ರೆಕಾರ್ಡ್ ಆಗ್ತಾಯ್ತಾ? ಗೈಸ್ ಅದೇ ಶೋರೂಮ್ಗೆ ಹೋಗಿದ್ದೊಂದು 3 ಗಂಟೆ ಆಯಿತು. ಮತ್ತೆ ಇವಾಗ ಮನೆಗೆ ಬಂದಿದ್ದೊಂದು 6 ಕಾಲು ಆಗೈತೆ. ಊಟ ಬೇರೆ ಮಾಡಿರಲಿಲ್ಲ, ಸಖತ್ ಹೊಟ್ಟೆ ಬೇರೆ ಹಸು ಬೇರೆ ಆಗ್ತಿತ್ತು. ಆ ಹೊಟ್ಟೆ ಹಸು ತಡ್ಡಿಯೆಲ್ಲ ಆರದೆ. ಆಮೇಲೆ ಈಗ ಮನೆಗೆ ಬಂದೀಗ ಬಿರಿಯಾನಿ ತಿಂತಿದ್ದೀನಿ. ಬಿರಿಯಾನಿ ಇಲ್ಲಿ ವಿವರ್ಸ್ ತೋರ್ಸೋಣ ಹೆಂಗೆ ಮಾಡಿದ್ವಿ ಅಂತ. ಗೈಸ್ ಬಿರಿಯಾನಿ ಜೊತೆಗೆ ಚಿಕನ್ ಗ್ರೇವಿ. ವ್ಲಾಗಲ್ಲಿ ನೀವು ನೋಡಿದ್ರಿ ನಮ್ಮಪ್ಪ ಶೆಡ್ಡಲ್ಲಿ ವಾಕ್ ಮಾಡಿಸಿದ್ರು. ಆದರೆ ಇವಾಗ ಇದರ ಥ್ರೆಡ್ಡಿಂಗ್ ಮಷಿನ್ದು ಸೌಂಡು, ಥ್ರೆಡ್ ಮಷಿನ್ದು ಏನು ಸೌಂಡೂ ಬರ್ತಿಲ್ಲ. ಬಟ್ ಇವಾಗ ಇಲ್ಲಿ ಏನು ಮಾಡ್ತಾರೋ ಶೆಡ್ಡಲ್ಲಿ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ. ಏನು ಮಾಡ್ತಿದ್ದೀರಾ ಪಾಪ? ಏನು ಮಾಡ್ತಿದ್ದೀರಾ? ಇದೊಂದು ಸೀಟ್ ರಿಂಗ್ ಚೇಂಜ್ ಮಾಡ್ತಾ ಇದ್ದೀನಿ. RX ಕೆರಿಯರ್ ಇತ್ತಿದ್ದು, ಇದನ್ನ ಹಾಕ್ತಾ ಇದ್ದೀನಿ. ಓ ಇದನ್ನ ಹಾಕ್ತಿದ್ದೀರಾ? ಗೈಸ್ ನೋಡಿ ನಾವಪ್ಪ RX ಅಲ್ಲಿ ಮುಂಚೆ ಇದು ಈ ಕ್ಯಾರಿಯರ್ ಇತ್ತು, ಇವಾಗ ಇದನ್ನ ರಿಮೂವ್ ಮಾಡಿಬಿಟ್ಟು ಇದನ್ನ ಹಾಕ್ತವ್ರೆ. ಸ್ವಲ್ಪ ಲುಕ್ ಬರುತ್ತೆ. ಇದ್ದಿದ್ರೆ ಇದೇ ಲುಕ್ಕು ಇದಕ್ಕಿಂತ ಅಲ್ವಾ? ನೀನು ಬಂದಿದ್ದು ಒಳ್ಳೇದಾಯ್ತು. ಯಾಕೆ ಕೆಲಸ ಆಯ್ತಾ? ಒಂಚೂರು ಹಂಗೆ ಈ ಕಡೆ ಒಂಚೂರು ತಳ್ಳಿ ಇಟ್ಕೊಯ್ತು. ಹಿಂಗ ಮುಂದಕ್ಕ ಒಂಚೂರು ಹಿಂಗೆ
ಹಿಂಗೆ ಹಿಂಗೆ ಓಕೆ ವ್ಲಾಗ್ ಎಂಡ್ ಮಾಡೋಣ. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಆ್ಯಕ್ಚುಲಿ ನೆನ್ನೆ ಹಿಂಗೆ ವ್ಲಾಗುನ ಎಂಡ್ ಮಾಡಿರಲಿಲ್ಲ, ಯಾಕಂದ್ರೆ ಜಾಸ್ತಿ ನಿದ್ದೆ ಬಂದಿತ್ತು ಅಂತ ಮಲ್ಕೊಬಿಟ್ಟಿದ್ದೆ. ಮತ್ತೆ ಇವಾಗ ಬೆಳಗ್ಗೆ ಎದ್ದೀಗ ವ್ಲಾಗನ್ನೀಗ ಎಂಡ್ ಮಾಡ್ತಿರೋದು. ಮತ್ತೆ ಈಗ ಹೊಸ ವ್ಲಾಗನ್ನೀಗ ಶುರು ಮಾಡಬೇಕು ಗೈಸ್. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. All my life I will be there for you.